ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ. ಆದರೆ ಮನೆಯವ್ರು ಬರೋದಿಲ್ಲ. ನಾನು ಅಪ್ಪನ ಜೊತೆ ಹೋಗ್ತಾ ಇರೋದು. ಅಪ್ಪ, ಅಮ್ಮ, ಆಂಟಿ ಮತ್ತು ನನ್ನ ತಂಗಿ, ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಮಗನೂ ಕೂಡ ಕರ್ಕೊಂಡು ಹೋಗಿಲ್ಲ, ಬಿಕಾಸ್ ಅವನಿಗೆ ಸ್ಕೂಲ್ ಇರೋದ್ರಿಂದ. ಸೊ ಅವನು 7:15ಗೆಲ್ಲ ಬಸ್ ಹೊರಡುತ್ತೆ, ಸ್ಕೂಲ್ ಬಸ್ಸು. ಅವನ್ನ ಕಳಿಸ್ಬಿಟ್ಟು ನಾನು ಕೂಡ ಬಂದ್ವಿ. ನಾವು ದೇವಸ್ಥಾನ ರೀಚ್ ಆಗೋದ್ರೊಳಗೆ 10:30 ಆಗಿತ್ತು. ಸೊ ಅಮಾವಾಸ್ಯೆ ದಿನ ಬೆಳಗ್ಗೆ 7 ಗಂಟೆಗೆಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಮ್ಮ ಹೇಳ್ತಿದ್ರು, ಬಿಕಾಸ್ ಅಮ್ಮ ಆಂಟಿ ಎಲ್ಲರೂ ಕೂಡ ಆಲ್ರೆಡಿ ಒಂದು ಸರಿ ಬಂದಿದ್ದಾರೆ ಇಲ್ಲಿಗೆ. ಸೊ ಹಾಗಾಗಿ ಅವರು ಹೇಳ್ತಿದ್ರು, ಮುಂಚೆನೇ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ಬಟ್ ಅವರು ಅಪ್ಪಂಗೆ ಹೇಳಿದಿದ್ರೆ ಬೇಗ ಹೊರಡ್ತಾ ಇದ್ರೇನೋ. ಅವರು ಏನೂ ಹೇಳಿರಲಿಲ್ಲ. ಇಲ್ಲಿಗೆ ಬಂದ್ವಿ, ಸ್ವಲ್ಪ ಲೇಟ್ ಆಗಿದ್ದರಿಂದ ಅಲ್ಲಿ ಏನೂ ಇರಲಿಲ್ಲ, ಬರೀ ಚಂಡಿ ಹೋಮ ನಡೀತಾ ಇತ್ತು. ಹೋಮ ನಡೀತಿತ್ತು. ಅಲ್ಲೊಂದು 10-15 ನಿಮಿಷ ಕೂತಿದ್ವಿ, ಯಾಕಂದರೆ ದೇವಸ್ಥಾನ ಓಪನ್ ಮಾಡಿರಲಿಲ್ಲ ದೇವ್ರನ್ನ ದರ್ಶನ ಮಾಡೋದಕ್ಕೆ. ಅವರು ಬಿಡೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ಕೂತಿದ್ವಿ. ಅದಾದಮೇಲೆ ಪ್ರದಕ್ಷಿಣೆ ಹಾಕ್ತಾ ಇದ್ವಿ, ಬಿಕಾಸ್ ನನ್ನ ತಂಗಿ ಪಾಪು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ಲು. ಅವಳು ಬರೋವರೆಗೂ ಪ್ರದಕ್ಷಿಣೆ ಮಾಡಿ ಅದಾದಮೇಲೆ ಒಳಗಡೆಗೆ ಬಂದ್ವಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ದೇವ್ರನ್ನ ಎಷ್ಟು ಹತ್ತಿರದಿಂದ ನೋಡಿದೆ ಅಂದರೆ ತುಂಬ ಖುಷಿ ಆಯಿತು. ಅಲಂಕಾರ ನೋಡಿ, ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟೋ ತಿಂಗಳುಗಳಿಂದ ನಾವು ಹೊರಡ್ತಾ ಇದ್ವಿ, ವಿದ್ಯಾಚೌಡೇಶ್ವರಿಗೆ ಹೋಗಬೇಕು, ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಬಟ್ ಆಗಿರಲಿಲ್ಲ ನಾವು ಹೋಗೋದಕ್ಕೆ. ತುಂಬ ತಿಂಗಳಿಂದ ಹೊರಟು ಅಮ್ಮನೂ ಕೂಡ ಹೊರಡ್ತೀರಾ ಆಮೇಲೆ ಸುಮ್ಮನೆ ಆಗ್ತೀರಾ ಅಂತ ಬೈತಾನೆ ಇದ್ದರು. ಅದಕ್ಕೆ ಈ ಸರಿ ಏನು ಕೆಲಸ ಇದ್ದರೂ ಪರವಾಗಿಲ್ಲ, ಎಲ್ಲನೂ ಕೂಡ ಮುಂದೆ ಹಾಕಿ ಇವತ್ತು ಹೊರಟ್ಬಿಟ್ಟೋಣ ಅಂತ ಹೇಳಿ ಹೋದ್ವಿ. ತುಂಬ ಚೆನ್ನಾಗಿದೆ ವಿದ್ಯಾಚೌಡೇಶ್ವರಿ ದೇವಸ್ಥಾನ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ ದೇವ್ರ ಬಗ್ಗೆ. ಬಟ್ ಫಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ತುಂಬ ಪಾಸಿಟಿವ್ ಫೀಲ್ ಆಯಿತು. ತುಂಬ ಅಂದರೆ ತುಂಬಾ ಸೈಲೆಂಟಾಗಿತ್ತು. ಅಂದರೆ ಚಂಡಿ ಹೋಮಕ್ಕೆ ತುಂಬ ಜನ ಕೂತಿದ್ರು, ಚೆನ್ನಾಗಿತ್ತು. ಹಾಗೆಯೇ ಇಲ್ಲೆಲ್ಲ ದೇವ್ರುಗಳನ್ನ ಕೂರಿಸಿದ್ರಲ್ವ, ಅದನ್ನು ನೋಡಿಕೊಂಡು ಹಾಗೆ ಚಂಡಿ ಹೋಮ ಎಲ್ಲ ನೋಡಿಕೊಂಡು ಅಲ್ಲಿಂದ ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಊಟನೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ದೇವಸ್ಥಾನಲ್ಲೂ ತುಂಬ ಡಿಫ್ರೆಂಟಾಗಿ ಹಪ್ಳನೂ ಕೂಡ ಕೊಟ್ಟಿದ್ರು. ಹಪ್ಳ, ಉಪ್ಪಿನಕಾಯಿನೂ ಕೂಡ ಕೊಟ್ಟಿದ್ರು. ಅದೇ ಸ್ಪೆಷಲ್ ಈ ದೇವಸ್ಥಾನ.